ಯಾವ ಲೋಕಕ್ಕೆ ಹೋದರೆ ಪಾಪ ಇಲ್ಲ, ಫಲ ಇಲ್ಲ, ಭಯ ಇಲ್ಲ, ಬಂಧನ ಇಲ್ಲ, ಮರಣವೇ ಇಲ್ಲವೋ ಅಂತ ಲೋಕವನ್ನ ಕೊಡುವಂತಹ, ಅಮೃತವನ್ನ ಕೊಡುವಂತಹ ಧೇನು ಒನ್ನಲ್ಲಿ ಒನ್ ಯಾರದು ಅಂದ್ರೆ ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಅವರ ಕಾಮಧೇನು. ಅವರನ್ನ ಚಿಂತಾಮಣಿ ಅಂತ ಕರೀತಾ ಇದ್ದಾರೆ. ಚಿಂತಾಮಣಿ ಅಂದ್ರೆ ಅದೊಂದು ಮಣಿ, ಯಾವ ಲೋಹಕ್ಕೆ ಸ್ಪರ್ಶ ಆದ್ರೂ ಆ ಲೋಹ ಬಂಗಾರ ಆಗಿಬಿಡುತ್ತೆ. ಹಾಗಾದ್ರೆ ಇವತ್ತು ರಾಯರ ಪದ ಸ್ಪರ್ಶ, ರಾಯರ ಪದ, ಅವರ ಮಾತುಗಳು, ರಾಘವೇಂದ್ರಾಯ ನಮಃ ಅನ್ನುವ ಪದ, ಅವರ ಪಾದ, ಪದ ಪಾದ, ಅವರಿಂದ ರಚಿತವಾದ ಪದಗಳು ಯಾರ ಮೈ, ಯಾರ ಮಾತು, ಯಾರ ಮನಸ್ಸು, ಯಾರ ಮನಸ್ಸಲ್ಲಿ ಅವರ ಪದಗಳ ಆಕೃತಿ, ಯಾರ ಮೈಯಲ್ಲಿ ಅವರ ಪಾದದ ಧಾರಣೆ, ಮಂತ್ರಾಕ್ಷತೆಯ ಧಾರಣೆ, ಪಾದೋದಕವನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಇದು ಮಾಡುವ ಮಾತ್ರದಿಂದ ನಮ್ಮ ಇಡೀ ಬದುಕು ಬಂಗಾರಮಯವಾಗತ್ತೆ, ಬಾಳು ಬಂಗಾರಮಯವಾಗತ್ತೆ. ಅಂತಹ ಸ್ಪರ್ಶ